ಕ್ಷಣದಲ್ಲಿ ಎಂಎಲ್ಎ ಮುನಿರತ್ನ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಮುನಿರತ್ನ ಅರೆಸ್ಟ್ ಮಾಡಲು ಬಂದಿದ್ದಾರೆ ಪೊಲೀಸರು. ವೈಯಾಲಿ ಕಾವಲ್ ಮನೆಯ ಬಳಿಯಲ್ಲಿ 50ಕ್ಕೂ ಹೆಚ್ಚು ಪೊಲೀಸರಿದ್ದಾರೆ ಅರೆಸ್ಟ್ ಮಾಡಲಿಕ್ಕೆ ಅಂತ ಹೇಳಿ. ಒಂದಲ್ಲ ಎರಡೆರಡು ಡಬಲ್ ಎಫ್ಐಆರ್ ಆಗಿದೆ. ನಿನ್ನೆ ರಾತ್ರಿ ಇವರ ವಿರುದ್ಧವಾಗಿ ಎರಡೆರಡು ಎಫ್ಐಆರ್ ದಾಖಲಾಗಿದೆ. ಈ ಸಂಬಂಧವಾಗಿ ಅವರ ವೈಯಾಲಿ ಕಾವಲ್ ಮನೆಯ ಮುಂಭಾಗದಲ್ಲಿ 50ಕ್ಕೂ ಹೆಚ್ಚು ಪೊಲೀಸರಿದ್ದಾರೆ. ಕೆಎಸ್ಆರ್ಪಿ ತುಕಡಿ ಸಹಿತವಾಗಿ ಅರೆಸ್ಟ್ಗೆ ಅಂತ ಹೇಳಿ ಬಂದಿದ್ದಾರೆ ಪೊಲೀಸರು. ನೋಡಿ, ದೊಡ್ಡ ವ್ಯಾನ್ ನಲ್ಲಿ ಈಗಾಗಲೇ ಬಂದಿರುವಂತದ್ದು ಪೊಲೀಸ್ನವರು 50ಕ್ಕೂ ಹೆಚ್ಚು ಪೊಲೀಸರು ಈಗಾಗಲೇ ಬಂದಿರುವಂತದ್ದು. ಅವರ ಮನೆಯ ಮುಂಭಾಗದಲ್ಲಿ ನೋಡಿ ನಿಲ್ಲಿಸಿದ್ದಾರೆ ವಾಹನವನ್ನು ಕೂಡ. ಎಫ್ಐಆರ್ ಆದ್ಮೇಲೆ ಊರ್ ಬಿಟ್ಟು ಹೋಗಿರುವಂತದ್ದು ಮುನಿರತ್ನ ಅವರು. ಸೊ ಹೆಂಗ ಪತ್ತೆ ಮಾಡ್ತಾರೆ, ಹಾಗಾದ್ರೆ ಹೆಂಗ್ ಕರೆಸ್ಕೊಳ್ತಾರೆ, ಹೆಂಗ್ ಅರೆಸ್ಟ್ ಮಾಡ್ತಾರೆ ನೋಡಿ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅವ್ರು ಎಲ್ಲಿದ್ದಾರೆ ಏನು ಅನ್ನುವಂತಹ ಮಾಹಿತಿ ಕೂಡ ಇಲ್ಲ. ಅವರ ಮನೆಯ ಮುಂಭಾಗದ ದೃಶ್ಯಾವಳಿಗಳನ್ನ, ಲೈವ್ ವಿಷುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮುನಿರತ್ನ ಅವರ ಮನೆಯಲ್ಲಿ ಮುನಿರತ್ನ ಅವರು ಇಲ್ಲ. 50ಕ್ಕೂ ಹೆಚ್ಚು ಪೊಲೀಸರು ಈಗಾಗಲೇ ಬಂದಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಿಲ್ಲ. ಮನೆಯ ಹತ್ತಿರವೇ ಬೀಡ್ಬಿಟ್ಟಿದ್ದಾರೆ. ಅವ್ರು ಬರುವವರೆಗೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಹೊರಗಡೆ ಕೂಡ ಎಲ್ಲಿ ಹೋಗಿರ್ಬೋದು ಫೋನ್ ಎಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಈಗಾಗಲೇ ಪೊಲೀಸರು ಕೂಡ. ಸ್ವಿಚ್ ಆನ್ ಆಗತ್ತಾ ಅಥವಾ ಲಾಸ್ಟ್ ಲೊಕೇಶನ್ ಯಾವುದು, ಎಲ್ಲಿದ್ರು, ಎಲ್ಲದರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆನ ಕೂಡ ನಡೆಸ್ತಾ ಇರ್ಬೋದು. ಯಾವುದೇ ಕ್ಷಣದಲ್ಲಿ ಎಂಎಲ್ಎ ಮುನಿರತ್ನ ಅವರು ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಮುನಿರತ್ನ ಅರೆಸ್ಟ್ ಮಾಡಲು ಈಗಾಗಲೇ ನೋಡಿ ಪೊಲೀಸರು ಕೂಡ ಬಂದಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಒಂದು ಜೀಪ್ ಇದೆ, ಸ್ಕಾರ್ಪಿಯೋ ವಾಹನ ಕೂಡ ಇರುವಂತದ್ದು, ದೊಡ್ಡ ವ್ಯಾನ್ ಕೂಡ ಈಗಾಗಲೇ ನಿಂತಿರುವಂತದ್ದು. ಅಂದ್ರೆ 50ಕ್ಕೂ ಹೆಚ್ಚು ಪೊಲೀಸರು ಕೂಡ ಅವರ ಮನೆಯ ಮುಂಭಾಗದಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಮಾಡ್ತಾರೆ. ಕೆಎಸ್ಆರ್ಪಿ ತುಕಡಿ ಸಹಿತವಾಗಿ ಅರೆಸ್ಟ್ಗೆ ಅಂತ ಹೇಳಿ ಬಂದಿದ್ದಾರೆ ಪೊಲೀಸರು. ವೇಟ್ ಮಾಡ್ತಾ ಇದ್ದಾರೆ. ಬಹಳ ಹೊತ್ತಿನಿಂದಲೂ ಕೂಡ ಅಲ್ಲಿ ವೇಟ್ ಮಾಡ್ತಾ ಇರುವಂತದ್ದು. ಎಫ್ಐಆರ್ ಆದ್ಮೇಲೆ ಊರ್ ಬಿಟ್ಟಿದ್ದಾರೆ. ನೋಡಿ ಎಲ್ಲಿ ಹೋಗಿದ್ದಾರೆ ಮುನಿರತ್ನ ಅವರು. ಅವರ ವಿರುದ್ಧವಾಗಿ ನಿನ್ನೆ ಸಂಜೆ ಅಷ್ಟೊತ್ತಿಗೆ ಎರಡೆರಡು ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಪೊಲೀಸರು ಕೂಡ ಫೋನ್ ಮಾಡ್ತಾ ಇದ್ದಾರೆ. ಬಟ್ ಸ್ವಿಚ್ ಆಫ್ ಆಗಿದೆ. ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರವೇ ಗೊತ್ತಿಲ್ಲ.